ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನ ಎನ್ಐಎಗೆ ಕೇಂದ್ರ ಸರ್ಕಾರ ನೀಡಿದೆ. ಎನ್ಐಎಗೆ ನೀಡ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಇನ್ಸೈಡ್ ವಾರ್ಗಳು ಶುರುವಾಗಿದೆ. ಬಿಜೆಪಿಯನ್ನ ಹಾಡಿ ಹೊಗಳಿದ್ದಾರೆ ಕಾಂಗ್ರೆಸ್ನ ಮುಖಂಡ. ಸುಹಾಸ್ ಹತ್ಯೆ ಕೇಸನ್ನ ಎನ್ಐಎ ತನಿಖೆಗೆ ನೀಡಿದ್ದಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮಲ್ಲಿ ತಾಕತ್ತಿದೆ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ಕೈ ಮುಖಂಡ. ಬಿಜೆಪಿ ಮುಖಂಡರನ್ನ ಶ್ಲಾಘಿಸಿದ್ದಾರೆ ಕೈ ಮುಖಂಡ ಸುಹೇಲ್ ಕಂದಕ್. ಇಬ್ಬರು ಮುಸ್ಲಿಂ ಯುವಕರ ಹತ್ಯೆ ತನಿಖೆಯನ್ನು ಎನ್ಐಎಗೆ ವಹಿಸುವುದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎನ್ಐಎಗೆ ವಹಿಸಿ ನ್ಯಾಯವನ್ನ ಕೊಡಿಸಿ ಅಂತ ಸುಹೇಲ್ ಕಂದಕ್ ಮನವಿಯನ್ನ ಮಾಡಿದ್ದಾರೆ. ನಿಮ್ಮ ಲಿಸ್ಟ್ನಲ್ಲಿ ಮುಸ್ಲಿಂ ಯುವಕರ ಹತ್ಯೆಯನ್ನು ಸೇರಿಸಿಕೊಂಡು ಶಾಸಕ ವೇದವ್ಯಾಸ ಕಾಮತ್ ಪೋಸ್ಟ್ಗೆ ಸುಹೇಲ್ ಕಂದಕ್ ಕಮೆಂಟ್ ಕೂಡ ಮಾಡಿದ್ದಾರೆ. ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಕೂಡ ನಡೆಸಬೇಕು ಅಂತ ಕೂಡ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಸುಹೇಲ್ ಕಂದಕ್ ವೇದವ್ಯಾಸ ಕಾಮತ್ ಅವರಿಗೆ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ಒಂದು ಕಡೆ ಒಳೊಳಗೆ ಕಾಂಗ್ರೆಸ್ನಲ್ಲೂ ಕೂಡ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ರೌಡಿ ಶೀಟರ್ ಪಟ್ಟಿಯಲ್ಲಿದ್ದಂತಹ ಹಿಂದೂ ಕಾರ್ಯಕರ್ತ ಎನ್ನಲಾಗಿರುವಂತಹ ಸುಹಾಸ್ ಶೆಟ್ಟಿಯ ಹತ್ಯೆಯ ತನಿಖೆಯನ್ನ ಎನ್ಐಎಗೆ ಹಸ್ತಾಂತರಿಸಿದ ಬಳಿಕ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಮತ್ತೆ ಆಂತರಿಕ ಕಲಹಗಳು ಕೂಡ ಹೆಚ್ಚಾಗ್ತಾ ಇದೆ. ನಿಮ್ಮಲ್ಲಿ ತಾಕತ್ತಿದೆ ಅಂತ ಬಿಜೆಪಿಯನ್ನ ಶ್ಲಾಘನೆ ಮಾಡಿದ್ದಾರೆ ಮಂಗಳೂರಿನ ಕಾಂಗ್ರೆಸ್ ಮುಸ್ಲಿಂ ಮುಖಂಡ ಸುಹೇಲ್ ಕಂದಕ್. ನಮ್ಮ ಇಬ್ಬರು ಮುಸ್ಲಿಂ ಯುವಕರ ಹತ್ಯೆಯಾಗಿದೆಯಲ್ಲ, ಅದನ್ನೂ ಕೂಡ ಎನ್ಐಎಗೆ ವಹಿಸಿ ನ್ಯಾಯವನ್ನ ಕೊಡಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಮ್ಮಲ್ಲಿ ತಾಕತ್ತಿದೆ, ನಮ್ಮಲ್ಲಿ ಪೊಟ್ಟು ವಾಟ್ಸಪ್ ಚರ್ಚೆಗಳಿವೆ, ನಿಮ್ಮ ಲಿಸ್ಟ್ ಅಲ್ಲಿ ಕುಡುಪು ಅಶ್ರಫ್ ಹಾಗೂ ಬಂಟ್ವಾಳ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣವನ್ನ ಕೂಡ ಸೇರಿಸಿಕೊಳ್ಳಿ, ಅವ್ರಿಗೂ ಕೂಡ ನ್ಯಾಯವನ್ನ ಒದಗಿಸಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಈಗ ಶಾಸಕ ವೇದವ್ಯಾಸ ಕಾಮತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಕಾಮೆಂಟ್ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಈಗ ಈ ಒಂದು ಪೋಸ್ಟ್ನಿಂದ ಒಳೊಳಗೆ ಕಿಚ್ಚನ್ನ ಹೊತ್ತಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸುಹಾಸ್ ಹತ್ಯೆ ಕೇಸನ್ನ ಎನ್ಐಎ ತನಿಖೆ ನಡೆಸ್ತಾ ಇದೆ. ಸೊ ಅದಕ್ಕೆ ಶ್ಲಾಘನೆಯನ್ನ ಕೂಡ ವ್ಯಕ್ತಪಡಿಸುವುದರ ಜೊತೆಗೆ ಬಿಜೆಪಿಯನ್ನ ಹಾಡಿ ಹೋಗಲಿದ್ದಾರೆ ಕಾಂಗ್ರೆಸ್ನ ಮುಖಂಡ. ಕಾಂಗ್ರೆಸ್ನಲ್ಲಿ ಇದೀಗ ಇನ್ಸೈಡ್ ವಾರ್ಗಳು ಕೂಡ ಶುರುವಾಗ್ತಾ ಇದೆ. ಹಿಂದೂ ಮುಖಂಡರಿಗೆ ಒಂದು ನ್ಯಾಯ, ಮುಸ್ಲಿಂನವರಿಗೆ ಒಂದು ನ್ಯಾಯನ. ಹಿಂದೂ ಕಾರ್ಯಕರ್ತ ಸುಹಾಸ್ ಕೇಸನ್ನ ನೀವು ಎನ್ಐಎ ತನಿಖೆಗೆ ಒಳಪಡಿಸಿದ್ರಿ, ಅದೇ ರೀತಿಯಾಗಿ ನಮ್ಮಲ್ಲಿ ಇಬ್ರು ಸಾವನ್ನಪ್ಪಿದ್ರಲ್ಲ, ಅಬ್ದುಲ್ ರೆಹಮಾನ್ ಅವರ ಕೇಸನ್ನು ಕೂಡ ಎನ್ಐಎಗೆ ವಹಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಮುಸ್ಲಿಂ ಮುಖಂಡ ಸುಹೇಲ್ ಕಂದಕ್ ಮನವಿ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ತಾಕತ್ತಿದೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ನವರು ಕೂಡ ಕೆಂಡಾಕಾರ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇತ್ಕೊಂಡು ಬಿಜೆಪಿಯ ಪರವಾಗಿ ಮಾತುಗಳನ್ನ ಆಡ್ತಾ ಇರೋದು ಮತ್ತೆ ಹೇಳಿಕೆಯನ್ನ ಕೂಡ ಕೊಡ್ತಾ ಇರೋದು, ಅದು ಕೂಡ ನಿಮ್ಮಲ್ಲಿ ತಾಕತ್ತಿದೆ ಅಂತ ಹೇಳಿ ಪೋಸ್ಟ್ ಮಾಡಿರೋದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಕ್ರೋಶ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಇದ್ದಾರೆ ನಮ್ಮ ಕಲೀಗ್ ಆದಿತ್ಯ, ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಆದಿತ್ಯ, ನಿಮಗೆ ತಾಕತ್ತಿದೆ ಅಂತ ಹೇಳಿ ಮುಸ್ಲಿಂ ಯುವಕರ ಇಬ್ಬರು ಏನು ಹತ್ಯೆ ಆಗಿತ್ತು ಅವರ ಹತ್ಯೆಯನ್ನು ಕೂಡ ಎನ್ಐಎಗೆ ವಹಿಸಿ ಅಂತ ಹೇಳಿ ಬಿಜೆಪಿಗೆ ಕಾಂಗ್ರೆಸ್ ಮುಖಂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಶ್ಲಾಘಿಸಿದ್ದಾರೆ. ನಿಮಗೆ ತಾಕತ್ತಿದೆ, ನಿಮಗೆ ಆ ಒಂದು ಏನು ಎನ್ಐಎಗೆ ವಹಿಸುವಂತಹ ಎಲ್ಲ ತಾಕತ್ತಿದೆ ಅಂತ ಹೇಳಿ ಸುಹೇಲ್ ಕಂದಕ್ ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ವಾರ್ ಶುರು ಆಗ್ಬಿಟ್ಟಿದೆ ಈಗಾಗಲೇ. ಎಸ್ ರಮ್ಯ, ಈಗಾಗಲೇ ಏನು ನಿನ್ನೆ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಒಪ್ಪಿಸಿರುವಂತದ್ದು. ಈ ಬಳಿಕ ಅನೇಕ ಬಿಜೆಪಿ ಮುಖಂಡರು, ಬಿಜೆಪಿ ಶಾಸಕರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹಾಕುವ ಮುಖಾಂತರವಾಗಿ ಅಥವಾ ಏನು ಗೃಹ ಸಚಿವ ಅಮಿತ್ ಶಾ ಇದ್ದಾರೆ ಅವರ ಭಾವಚಿತ್ರವನ್ನು, ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ಹಾಕಿ ಅವರಿಗೆ ಅಭಿನಂದನೆಗಳು, ಸುಹಾಸ್ ಶೆಟ್ಟಿ ಪ್ರಕರಣವನ್ನು ಎನ್ಐಎಗೆ ಒಪ್ಪಿಸಿದ್ದಕ್ಕೆ ಅಂತ ಹೇಳುವಂತದ್ದು ವೇದವ್ಯಾಸ ಕಾಮತ್ ಅವರು ಹಾಕಿರುವಂತದ್ದು. ಅದಕ್ಕೆ ಪ್ರತಿಯಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಸುಹೇಲ್ ಕಂದಕ್ ಅಂದ್ರೆ ಕಾಂಗ್ರೆಸ್ ಮುಖಂಡರಾದಂತಹ ಸುಹೇಲ್ ಕಂದಕ್, ನಿಮಗೆ ತಾಕತ್ತಿದೆ, ಜೊತೆಗೆ ನಿಮ್ಗೆ ಈ ಎಲ್ಲ ಪ್ರಕರಣಗಳನ್ನು, ಕರಾವಳಿಯಲ್ಲಿ ನಡೆದಂತಹ ಎಲ್ಲ ಪ್ರಕರಣಗಳನ್ನು ಕೂಡ ಎನ್ಐಎಗೆ ಒಪ್ಪಿಸುವಂತಹ ತಾಕತ್ತಿದೆ. ಏನು ಸುಹಾಸ್ ಶೆಟ್ಟಿ
ಕೊಲೆಯಾಗಿದೆ, ಅದನ್ನು ಎನ್ಐಎಗೆ ಒಪ್ಪಿಸಿದ್ದಕ್ಕೆ ನಿಮ್ಗೆ ಅಭಿನಂದನೆಗಳು. ಜೊತೆಗೆ ಅಶ್ರಫ್ ಮತ್ತು ಏನು ಈ ಹಿಂದೆ ರೆಹಮಾನ್ ಕೊಲೆ ಆಯಿತು, ಇದನ್ನು ಕೂಡ ಎನ್ಐಎಗೆ ಒಪ್ಪಿಸಿ ಅಂತ ಹೇಳುವಂತ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಜೊತೆಗೆ ಇದೀಗ ಇದೊಂದು ಕೆಲವೊಂದು ಭಿನ್ನಾಭಿಪ್ರಾಯಕ್ಕೆ ಉಂಟಾಗಿರುವಂತ, ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ರೆಹಮಾನ್ ಹತ್ಯೆ ಬಳಿಕ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯ ಉಂಟಾಗಿ ಅನೇಕ ಸಭೆಯಲ್ಲಿ ಅನೇಕ ಜಗಳಗಳಾಗಿತ್ತು. ಜೊತೆಗೆ ರಾಜೀನಾಮೆಯನ್ನು ಕೊಡುವಂತಹ ವಿಚಾರದಲ್ಲೂ ಅನೇಕ ಅಂದ್ರೆ ಈ ಸಂಬಂಧವಾಗಿ ಅನೇಕ ಜಗಳಗಳು ಕೂಡ ಆಗಿತ್ತು. ಈ ನಿಟ್ಟಿನಲ್ಲಿ ಮತ್ತೆ ಈಗ ಬಿಜೆಪಿಯವರ ಪೋಸ್ಟ್ಗೆ ಅಂದ್ರೆ ಬಿಜೆಪಿ ಶಾಸಕ ವೇದವ್ಯಾಸ್ ಅವರ ಪೋಸ್ಟ್ಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಇನ್ನುಳಿದ 2 ಪ್ರಕರಣಗಳನ್ನು ಕೂಡ ಎನ್ಐಎಗೆ ಒಪ್ಪಿಸಿ ಅಂತ ಹೇಳುವಂತ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಜೊತೆಗೆ ಇದೀಗ ಕರಾವಳಿಯಲ್ಲಿ ಏನು ಕಾಂಗ್ರೆಸ್ ನಿಯೋಗ ಕೂಡ ಭೇಟಿ ಕೊಟ್ಟಿರುವಂತದ್ದು, ಬಳಿಕ ಇವತ್ತು ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿರುವಂತದ್ದು. ಬಿಜೆಪಿಯಿಂದ ಮುಖ್ಯವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಇಂದು ಭೇಟಿ ಕೊಟ್ಟಿರುವಂತದ್ದು. ಜೊತೆಗೆ ಜಿಲ್ಲಾಡಳಿತ ಆಗಿರ್ಬೋದು, SP ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಇವರನ್ನೆಲ್ಲ ಭೇಟಿ ಮಾಡಿ ಜೊತೆಗೆ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಂಡು ನಿರ್ಣಯಕ್ಕೆ ಬರುವಂತದ್ದು ಕೂಡ ಸಾಧ್ಯವಿದೆ. ಈ ಹಿಂದೆ ಯಾರೆಲ್ಲ ಬಿಜೆಪಿ ಮುಖಂಡರಾಗಿರ್ಬೋದು ಎಲ್ಲರೂ ಕೂಡ ನಿನ್ನೆ ನಡೆದಂತಹ NIA ಅಂದ್ರೆ ಸುಹಾಸ್ ಶೆಟ್ಟಿಗೆ NIA ಒಪ್ಪಿಸುವಂತದ್ದು ಕಾಂಗ್ರೆಸ್ ಮುಖಂಡರಲ್ಲಿ ಸ್ವಲ್ಪ ಮಟ್ಟಿಗೆ ಕಳವಳ ಕೂಡ ಶುರುವಾಗಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಆದಿತ್ಯ.